Hello students, this is Rupashri from TGI DCT Coaching Center. So ಇವತ್ತಿನ ವಿಡಿಯೋದಲ್ಲಿ ಇಂಪ್ಯಾಕ್ಟ್ ಆಫ್ ಚಾಯ್ಸ್ 1 ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಿಮಗೆ ರೌಂಡ್ 1 ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಬಂದ ನಂತರ ನಿಮಗೆ ಅಲಾಟ್ ಆಗಿರುವಂಥ ಕಾಲೇಜಸ್ಗಳು ನೀವು ಜಾಯಿನ್ ಆಗಬೇಕಾ ಅಥವಾ ಹೋಲ್ಡಲ್ಲಿ ಇಡಬೇಕಾ ಅಥವಾ ರಿಜೆಕ್ಟ್ ಮಾಡಬೇಕಾ, ಫೀಸನ್ನು ಪೇ ಮಾಡಿದ್ರೆ ನಿಮಗೆ ರೀಫಂಡ್ ಆಗುತ್ತಾ ಆಗಲ್ವಾ, ಸೊ ಚಾಯ್ಸ್ನ ಪ್ರೆಸ್ ಮಾಡಿದ್ಮೇಲೆ ಅದರ ಇಂಪ್ಯಾಕ್ಟ್ಗಳು ಯಾವ ರೀತಿ ಇರುತ್ತೆ, ವೆದರ್ ಇಟ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್ ಇಂಪ್ಯಾಕ್ಟು, ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡ್ದಲೇ ವಾಚ್ ಮಾಡಿ, ಸೊ ದಟ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುವಂಥ ವಿಡಿಯೋ. ಸೊ ಎನಿವೇಸ್ ಫಸ್ಟ್ ರೌಂಡ್ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಬಂದ ನಂತರ ಏನಾಗಿರುತ್ತೆ, ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ. ನಿಮ್ಮ ರಿಸಲ್ಟ್ ಅಲ್ಲಿ ಏನಾಗಿರುತ್ತೆ, ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜು ಅಲಾಟ್ಮೆಂಟ್ ಬಂದಿರುತ್ತೆ. ಜೊತೆಗೆ ನೀವು KEAಗೆ ಇಷ್ಟು ಅಮೌಂಟನ್ನು ಪೇ ಮಾಡಬೇಕು ಅನ್ನೋವಂಥದ್ದನ್ನ ಕೂಡ ನಿಮಗೆ ಮೆನ್ಷನ್ ಕೊಟ್ಟಿರ್ತಾರೆ. ಸೊ ಈಗ ಏನು KEA ಇಂದ ಅನೌನ್ಸ್ಮೆಂಟ್ ಬಂದಿದೆ, ದಿಸ್ ಇಸ್ ದ ಫಸ್ಟ್ ರೌಂಡ್ ರಿಸಲ್ಟ್ ಆಗಿರ್ತದೆ. ಈಗ ಫಸ್ಟ್ ರೌಂಡ್ ರಿಸಲ್ಟ್ ಬಂದಮೇಲೆ ನಿಮಗೆ ಇರುವಂಥದ್ದು 4 ಚಾಯ್ಸಸ್ ಇರ್ತದೆ. ಈ 4 ಚಾಯ್ಸಸ್ ಅಲ್ಲಿ ಚಾಯ್ಸ್ 1ನ ಕ್ಲಿಕ್ ಮಾಡಿದ್ರೆ ನೀವು ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರಾ. ಚಾಯ್ಸ್ 2 ಮತ್ತು ಚಾಯ್ಸ್ 3 ಕ್ಲಿಕ್ ಮಾಡಿದ್ರೆ ಸೆಕೆಂಡ್ ರೌಂಡ್ ಆಗಿರ್ತದೆ. ಚಾಯ್ಸ್ 4 ಕ್ಲಿಕ್ ಮಾಡಿದ್ರೆ ಯು ಆರ್ ಕಂಪ್ಲೀಟ್ಲಿ ಔಟ್ ಆಫ್ ದ DCT ಪ್ರಾಸೆಸ್ ಇಂದ ಹೊರಗೆ ಬರ್ತೀರಾ. ಈಗ ಚಾಯ್ಸ್ 1 ಬಗ್ಗೆ ಮಾತ್ರ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಪ್ರೊವೈಡ್ ಮಾಡ್ತೀನಿ. ಈಗ ಇಲ್ಲಿ ಯಾವುದೋ ನಿಮಗೆ ಕಾಲೇಜ್ ಅಲಾಟ್ ಆಗಿದೆ ಅಲ್ವಾ, ಈ ಅಲಾಟ್ ಆಗಿರೋ ಕಾಲೇಜು ನಿಮಗೆ ನಿಜಕ್ಕೂ ಯು ಆರ್ ಸ್ಯಾಟಿಸ್ಫೈಡ್, ನಿಮಗೆ ಹ್ಯಾಪಿ ಇದೆ, ಆ ಕಾಲೇಜೇ ನನಗೆ ಬೇಕಾಗಿತ್ತು, ಸೊ ನನಗೆ ಬೇಕಾಗಿರೋ ಕಾಲೇಜೇ ನಮಗೆ ಸಿಕ್ಕಿದೆ ಅನ್ನೋಂಥ ಫೀಲಿಂಗ್ ನಿಮ್ಮಲ್ಲಿ ಇದ್ದರೆ ಆವಾಗ ನೀವು ಚಾಯ್ಸ್ 1ಗೆ ಹೋಗಿ. ಸೊ ಸಿಕ್ಕಿರೋ ಕಾಲೇಜು ಇನ್ನೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ನಿಮ್ಮ ಹತ್ರ ಸೆಕೆಂಡ್ ರೌಂಡ್ಗೆ ಹೋಗೋ ಆಪ್ಷನ್ ಇದೆ. ಇನ್ನು ಕ್ಯಾಶುಯಲ್ ವೇಕೆನ್ಸಿ ರೌಂಡ್ಗಳಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡೋ ಆಪ್ಷನ್ ಇದೆ. ಸೊ ನೀವು ಸೆಕೆಂಡ್ ರೌಂಡು ಅಥವಾ ಕ್ಯಾಶುಯಲ್ ವೇಕೆನ್ಸಿ ನೀವು ಮೂವ್ ಆಗೋದಕ್ಕಿಂತ ಮುಂಚೆ ಸೆಕೆಂಡ್ ರೌಂಡು ಚಾಯ್ಸ್ 2 ಚಾಯ್ಸ್ 3 ಇಂಪ್ಯಾಕ್ಟು, ಸೊ KEA ಫೀಸ್ ರೀಫಂಡು, ಇವುಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡು ಆಮೇಲೆ ಕ್ಲಾರಿಟಿಗೆ ಇನ್ಫಾರ್ಮೇಷನ್ ಬರಬೇಕು. ಸಡನ್ ಆಗಿ ರಿಸಲ್ಟ್ ಅನೌನ್ಸ್ ಆಗಿದ ತಕ್ಷಣವೇ ಹೋಗಿ ಯಾವುದೋ ಚಾಯ್ಸಸ್ಗಳನ್ನ ಸಡನ್ನಾಗಿ ಕ್ಲಿಕ್ ಮಾಡಬೇಡಿ. ಸೊ ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ. ಸೊ ಈಗ ನೋಡೋಣ ಅಲಾಟೆಡ್ ಆಗಿರೋ ಕಾಲೇಜು, ಇಫ್ ಯು ಆರ್ ರಿಯಲಿ ಹ್ಯಾಪಿ ಅಂದರೆ ನೀವು ಚಾಯ್ಸ್ 1ಅನ್ನು ಕ್ಲಿಕ್ ಮಾಡ್ತೀರಾ. ಚಾಯ್ಸ್ 1 ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ, ಚಲನನ್ನು ಡೌನ್ಲೋಡ್ ಮಾಡೋಕೆ ಆಪ್ಷನ್ ಸಿಗುತ್ತೆ. ನೀವು ಚಾಯ್ಸ್ 1 ಕ್ಲಿಕ್ ಮಾಡಿದ ತಕ್ಷಣವೇ ಡೌನ್ಲೋಡ್ ಆಪ್ಷನ್ ಸಿಗಲ್ಲ, ವೇಟ್ ಫಾರ್ 2-3 ಅವರ್ಸ್. ಸೊ ಪ್ಯಾನಿಕ್ ಆಗಿ ಅಯ್ಯೋ ನಾನು ಚಾಯ್ಸ್ 1 ಕ್ಲಿಕ್ ಮಾಡಿಬಿಟ್ಟಿದ್ದೀನಿ, ನಂಗೆ ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಪ್ಯಾನಿಕ್ ಆಗಬೇಡಿ, ವೆಯ್ಟ್ ಮಾಡಿ. ಸೊ ಅದಾದ ನಂತರ ನಿಮಗೆ ಚಲನ್ ಡೌನ್ಲೋಡ್ ಆಪ್ಷನ್ ಸಿಗುತ್ತೆ, ಡೌನ್ಲೋಡ್ ಮಾಡಿ. ಇದು ಆ್ಯಕ್ಚುಲಿ 3 ಕಾಪೀಸ್ ಇರ್ತದೆ. ಚಲನ್ ಏನಾಗಿರುತ್ತೆ, ನಿಮ್ಗೆ ಒಂದೇ ಅದನ್ನು ಡೌನ್ಲೋಡ್ ಮಾಡಿದಾಗ 3 ಕಾಪೀಸ್ ಚಲನ್ ಸಿಗುತ್ತೆ. ಒಂದು ಬಂದು ಬ್ಯಾಂಕಿಗೆ ನೀವು ಎನಿವೇಸ್ ನೀವು ಬ್ಯಾಂಕ್ ಪೇ ಮಾಡಿದಾಗ ಬ್ಯಾಂಕ್ ಒಂದು ರಿಸಿಪ್ಟ್ನ ತಗೊಳುತ್ತೆ. ಇನ್ನು ಒಂದು ಬಂದು ಇಂಜಿನಿಯರಿಂಗ್ ಕಾಲೇಜ್ಗೆ ನೀವು ಜಾಯಿನ್ ಅಡ್ಮಿಷನ್ ಮಾಡುವಾಗ ನೀವು ಕೊಡಬೇಕಾಗತ್ತೆ. ಸೊ ಇಂಜಿನಿಯರಿಂಗ್ ಕಾಲೇಜ್ಗೆ ಕೊಡಬೇಕು. ಸೊ ಇನ್ನೊಂದು ಬಂದು ಸ್ಟೂಡೆಂಟ್ ರೆಫರೆನ್ಸಸ್ಗೆ. ಸೊ ನಿಮಗೆ ಇಟ್ಕೋಬೇಕು, ಈ ಕಾಪಿನ ಸೇಫಾಗಿ ಇಟ್ಕೊಳ್ಳಿ. ಯಾರೆಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ಬ್ಯಾಂಕ್ ಲೋನ್ಸ್ಗಳಿಗೆ ಹೋಗ್ತೀರಾ ಆವಾಗ ಉಪಯೋಗಕ್ಕೆ ಬರ್ಬೋದು. ಇನ್ ಕೇಸ್ ಸ್ಕಾಲರ್ಸಲ್ಲಿ ಬರಲ್ಲ, ಬಟ್ ಕೆಲವೊಂದು ಸ್ಕಾಲರ್ಶಿಪ್ಪಲ್ಲಿ ಥ್ರೂ KCET ಥ್ರೂ DCT ನೀವು KEA ಥ್ರೂ ಅಡ್ಮಿಷನ್ ಆಗಿದ್ದೀರಾ ಅನ್ನೋದಕ್ಕೆ ಇದು ಒಂದು ಪ್ರೂಫ್ ಆಗಿರ್ತದೆ. ಹಾಗಾಗಿ ರಿಸಿಪ್ಟನ್ನು ಕಳ್ಕೊಬೇಡಿ, ಇನ್ ಫ್ಯೂಚರ್ಗೆ ನಿಮಗೆ ಹೆಲ್ಪ್ಫುಲ್ ಆಗ್ತದೆ. ಈಗ ನೀವು ಡೌನ್ಲೋಡ್ ಮಾಡ್ಕೊಳ್ತೀರಾ, ಹೋಗ್ತೀರಾ ಬ್ಯಾಂಕಿಂಗ್ ಅವರ್ಸಲ್ಲಿ, ವೆರಿ ಸ್ಪೆಷಲಿ ಲಾಸ್ಟ್ ಮೂಮೆಂಟಲ್ಲಿ ಮಾಡಬೇಡಿ. ಈವನ್ 1 ಸೆಕೆಂಡ್ ಲೇಟ್ ಆದರೂ ಕೂಡ ಬ್ಯಾಂಕಿಂಗಲ್ಲಿ ನಿಮ್ಮ ಚಲನ್ ಅಕ್ಸೆಪ್ಟ್ ಮಾಡಲ್ಲ. ಆವಾಗ ನೀವು ಇಮಿಡಿಯೇಟಾಗಿ ಬ್ಯಾಂಗ್ಳೂರ್ಗೆ ವಿಸಿಟ್ ಕೊಡಬೇಕು. ಸೆಂಟರ್ಗೆ ಹೋಗಿ ಬ್ಯಾಂಗ್ಳೂರ್ KEA ಏನಿದೆ ಅಲ್ಲಿಗೆ ಹೋಗಬೇಕಾಗುತ್ತೆ, ಮಲ್ಲೇಶ್ವರಂಗೆ. ಅಲ್ಲಿ ನಿಮಗೆ ರೈಟ್ ಟೈಮಲ್ಲಿ ರೈಟ್ ಆಗಿ ನಿಮಗೆ ಸಜೆಷನ್ ಸಿಗದೆ ಹೋದರೆ ಸೊ ತುಂಬ ಇಶ್ಯೂಸ್ನ ಫೇಸ್ ಮಾಡಬೇಕಾಗತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಫೀಸನ್ನು ಪೇ ಮಾಡುವಂಥದ್ದನ್ನು ಮಾಡಬೇಡಿ ಸ್ಟೂಡೆಂಟ್ಸ್. ಸೊ ನೀವು
ಯಾವ ಕಾರಣಕ್ಕೂ ಕೂಡ KEA ಫೀಸನ್ನು ವಿತಿನ್ ಬ್ಯಾಂಕಿಂಗ್ ಅವರ್ಸಲ್ಲಿ ಆನ್ ದ ರೈಟ್ ಡೇ ರೈಟ್ ಟೈಮಲ್ಲಿ ನೀವು ಪೇನ ಮಾಡಬೇಕಾಗತ್ತೆ. ಸೊ KEAಗೆ ಫೀಸ್ ಪೇ ಮಾಡಿದ ನಂತರ ಮತ್ತೆ ಸಮ್ 2-3 ಅವರ್ಸ್ ವೆಯ್ಟ್ ಮಾಡಿದ ನಂತರ ನಿಮ್ಗೆ ಏನು ಸಿಗುತ್ತೆ, ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಬೋದು. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿ ಪ್ರಿಂಟ್ ಕಾಪಿನ ತಗೊಳ್ಳಿ. ಈ ಪ್ರಿಂಟನ್ನು ತಗೊಳ್ಳೇಬೇಕು. ಓಕೆ, ಯಾಕೆ ಅಂದರೆ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ನೀವು KEAಗೆ ಫೀಸ್ ಪೇ ಮಾಡಿದ್ದೀರಾ ಅನ್ನೋದು ಒಂದು ನಿಮ್ಮ ರಿಸಿಪ್ಟು, ಎರಡನೇದು ನಿಮ್ಮ ಅಡ್ಮಿಷನ್ ಆರ್ಡರ್ ಕಾಪಿ ಆಗಿರುತ್ತೆ. ಈ ಅಡ್ಮಿಷನ್ ಆರ್ಡರ್ ಕಾಪಿ ಜೊತೆಗೆ ಸೊ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಓಕೆ, ಸೊ ಯಾವುದೆಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನುವಂಥದ್ದು ಸೊ ನಾನು ನಿಮ್ಗೊಂದು ಸಪ್ರೇಟ್ ವಿಡಿಯೋ ಮಾಡಿಕೊಡ್ತೀನಿ. ಎಲ್ಲ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ನೀವು ಕಾಲೇಜಸ್ಗೆ ಹೋಗಿ ಕಾಲೇಜಲ್ಲಿ ಕೂಡ ಫೀಸನ್ನು ಪೇ ಮಾಡಬೇಕಾಗತ್ತೆ. ಕೆಲವು ಕಾಲೇಜಲ್ಲಿ ಫೀಸ್ ಪೇ ಮಾಡಬೇಕು, ಕೆಲವು ಕಾಲೇಜಲ್ಲಿ ಫೀಸನ್ನು ಪೇ ಮಾಡೋ ಹಾಗಿರಲ್ಲ. ಈಗಾಗಲೇ ನಾನು ಫೀಸ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು 2023 ಲಾಸ್ಟ್ ಇಯರ್ ಸ್ಟೂಡೆಂಟ್ಸು ಏನು ಪೇ ಮಾಡಿದ್ದಾರೆ ಅದರ ಡೀಟೇಲ್ಸ್ ಕೊಟ್ಟಿದ್ದೀನಿ. ಅದರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಸೊ ಅದನ್ನು ನೀವು ಚೆಕ್ ಮಾಡಿ ಸ್ಟೂಡೆಂಟ್ಸ್. ಸೊ ಕಾಲೇಜಿಗೆ ಹೋಗಿ ಕಾಲೇಜ್ ಫೀಸನ್ನು ಪೇ ಮಾಡಬೇಕು. ಇಲ್ಲೆಲ್ಲ ಜಾಸ್ತಿ ದಿನ ಟೈಮ್ ಇರಲ್ಲ, ನಿಮ್ಗೆ 1 or 2 days ಮಾತ್ರ ಟೈಮ್ ಕೊಟ್ಟಿರ್ತಾರೆ. ಹಾಗಾಗಿ ವೆರಿ ಸ್ಪೆಷಲಿ ನಿಮ್ಮ ಪೇರೆಂಟ್ಸಿಗೆ ಸರಿಯಾಗಿ ಇನ್ಫಾರ್ಮೇಷನ್ ಕೊಡಿ. ಸೊ ಫೀಸನ್ನು ಅವರು ಅರೇಂಜ್ ಮಾಡ್ಕೋಬೇಕಾಗುತ್ತೆ ಕೆಲವು ಫ್ಯಾಮಿಲೀಸಲ್ಲಿ. ಸೊ ಲಾಸ್ಟ್ ಮೂಮೆಂಟ್ ಮಾಡಿಕೊಂಡು ಅಡ್ಮಿಷನ್ಸ್ನ ಕ್ಯಾನ್ಸಲ್ ಮಾಡ್ಕೋಬೇಡಿ. ಸೊ ಕಾಲೇಜ್ ಫೀಸಿಗೆ ಪೇ ಮಾಡಿದ್ರೆ ನಿಮ್ಮ ಅಡ್ಮಿಷನ್ ಆಗುತ್ತೆ. ಅಡ್ಮಿಷನ್ ಆದ ನಂತರ ವಾಪಸ್ ಮತ್ತೆ ನೀವು KEA ವೆಬ್ಸೈಟಲ್ಲಿ ನೀವು ಲಾಗಿನ್ ಆಗಿ ನೀವು ಜಾಯಿನ್ ಆಗಿದ್ದೀನಿ ಇಂಜಿನಿಯರಿಂಗ್ ಕಾಲೇಜ್ಗೆ ಅಂತ ಒಂದು ಅಕ್ನಾಲೆಜ್ ಮಾಡಬೇಕಾಗತ್ತೆ. ಸೊ ಅಕ್ನಾಲೆಜ್ ಮಾಡೋದ್ರ ಮೂಲಕ ನಿಮ್ಮ ಕಂಪ್ಲೀಟ್ DCT ಪ್ರಾಸೆಸ್ಸು ಕಂಪ್ಲೀಟ್ ಆಗುತ್ತೆ. ಸೊ ಅಲ್ಲಿಂದ ನೀವು ತಗೊಂಡಿರೋ ಕಾಲೇಜ್ಗಳಿಗೆ ಅಡ್ಮಿಷನ್ ಆಗಬೇಕಾಗುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ಲಿ, ಸೊ ಈಗ ನೋಡೋಣ, ಚಾಯ್ಸ್ 1 ನೀವು ಕ್ಲಿಕ್ ಮಾಡಿ KEAಗೆ ಫೀಸ್ ಪೇ ಮಾಡಲೇಬೇಕು, ಕಾಲೇಜ್ಗೂ ಫೀಸ್ ಪೇ ಮಾಡಲೇಬೇಕು. ಚಾಯ್ಸ್ 1 ಕ್ಲಿಕ್ ಮಾಡಿದ್ರೆ ಇವೆರಡೂ ಕಂಪಲ್ಸರಿ ಮಾಡಬೇಕು. ಕೆಲವು ಸ್ಟೂಡೆಂಟ್ಸು KEAಗೆ ಫೀಸ್ ಪೇ ಮಾಡ್ತಾರೆ, ಕಾಲೇಜಿಗೆ ಫೀಸ್ ಪೇ ಮಾಡಲ್ಲ. ಸೊ ಈ ಕೇಸ್ ಇರ್ಬೋದು. ಅಥವಾ KEAಗೂ ಫೀಸ್ ಪೇ ಮಾಡಲ್ಲ, ಕಾಲೇಜ್ಗೂ ಫೀಸ್ ಪೇ ಮಾಡಲ್ಲ. ಓಕೆ, ಅಂದರೆ ಚಾಯ್ಸ್ 1 ಕ್ಲಿಕ್ ಮಾಡ್ತೀರಾ. ಕೆಲವರು KEA ಫೀಸ್ ಪೇ ಮಾಡಿ ಮನಸ್ಸು ಬದಲಾಯಿಸ್ಕೊಂಡು ಕಾಲೇಜಿಗೆ ಹೋಗಲ್ಲ. ಕೆಲವರು ಚಾಯ್ಸ್ 1 ಕ್ಲಿಕ್ ಮಾಡ್ತೀರಾ, KEA ಫೀಸ್ ಪೇ ಮಾಡಲ್ಲ, ಕಾಲೇಜಿಗೂ ಫೀಸ್ ಪೇ ಮಾಡಲ್ಲ. ಈ ಕೇಸಸ್ಸಲ್ಲಿ ನೀವು ಆಟೋಮೆಟಿಕಲಿ ಏನಾಗ್ತದೆ, ನೀವು ರೌಂಡ್ 2ಗೆ ಆಟೋಮೆಟಿಕಲಿ ಹೋಗ್ಬಿಡ್ತೀರಾ. ನಿಮಗೆ ಈಗಾಗಲೇ ಅಲಾಟ್ ಆಗಿರುವಂಥ ರೌಂಡ್ 1ಅಲ್ಲಿ ಆ ಕಾಲೇಜು ಕ್ಯಾನ್ಸಲ್ ಆಗ್ತದೆ. ಆ ಥರ ಕ್ಯಾನ್ಸಲ್ ಆದ ನಂತರ ನೀವು ಆಟೋಮೆಟಿಕಲಿ ಸಿಸ್ಟಮೇ ನೀವು ಚಾಯ್ಸ್ 3 ಕ್ಲಿಕ್ ಮಾಡಿದ್ದೀರಾ ಅಂತ ತಗೊಳುತ್ತೆ. ಅದರ ಅರ್ಥ ನೀವು ಸೆಕೆಂಡ್ ರೌಂಡಿಗೆ ಹೋಗ್ತಿದ್ದೀರಾ. ಓಕೆ, ಸೊ ಸೆಕೆಂಡ್ ರೌಂಡ್ ಚಾಯ್ಸ್ 3 ಕ್ಲಿಕ್ ಮಾಡಿದ್ರೆ ಈಗ ನಿಮ್ಮ ಥರ ಯಾರೆಲ್ಲ ಕೆಲವು ಸ್ಟೂಡೆಂಟ್ಸು ಈ 2 ಕೇಸಸ್ಸಲ್ಲಿ ಇವರು ರಿಜೆಕ್ಟ್ ಮಾಡಿರೋದಿರ್ಬೋದು. ಈವನ್ KEA ಫೀಸು ಕೊಟ್ಟು ಕಾಲೇಜ್ ಫೀಸನ್ನು ಪೇ ಮಾಡಿ ಕೆಲವು ಸ್ಟೂಡೆಂಟ್ಸು ಡಿಸ್ಕಂಟಿನ್ಯೂ ಮಾಡ್ತಾರೆ, ಅದಾದ ನಂತರ ಪೇಮೆಂಟಿಗೆ ಹೋಗ್ತಾರೆ. ಸೊ ಈ ಥರ ಸರೆಂಡರ್ ಆಗಿರೋ ಕಾಲೇಜ್ಗಳು, ಸೊ ಅಕಸ್ಮಾತ್ ಕಾಲೇಜ್ಗಳು ಮತ್ತೆ KEAಗೆ ಕೆಲವು ಸೀಟ್ಗಳನ್ನ ಸರೆಂಡರ್ ಮಾಡೋ ಸಾಧ್ಯತೆ ಇರುತ್ತೆ. ಅದು ಡಿಪೆಂಡ್ಸ್ ಆನ್ ದ ಕಾಲೇಜ್ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವರು ಕೊಡ್ತಾರೆ, ಕೆಲವರು ಸರೆಂಡರ್ ಮಾಡೋದಿಲ್ಲ. ಈ ರೀತಿ ಉಳಿದಂಥ ಕಾಲೇಜ್ಗಳು ಇನ್ನು ವೆರಿ ಸ್ಪೆಷಲಿ ಈಗ SC ಕನ್ನಡ ಮೀಡಿಯಂಗೆ ಒಂದು ಸೀಟ್ ಇರ್ತದೆ. ಟೋಟಲಿ ಆ ಕಾಲೇಜಿನ ಆ ಬ್ರಾಂಚಿಗೆ SC ಕನ್ನಡ ಮೇಲೆ ಯಾರೂ ತಗೊಳ್ಳೋದಿಲ್ಲ. SC ಕನ್ನಡ ಇರೋರು ಅದನ್ನ ಜನರಲ್ ಮಕ್ಕಳು ತಗೊಳ್ಳೋದಕ್ಕೆ ಅವಕಾಶ ಇರೋದೇ ಇಲ್ಲ. ಅಂಥ ಕೇಸಲ್ಲಿ ರಿಸರ್ವೇಷನ್ ಸೀಟ್ಸ್ಗಳು ಉಳಿದಿದ್ರೆ ಸೊ ಆ ಸೀಟ್ಸ್ಗಳು ಕೂಡ ನಮಗೆ ಹೊಸ ಸೀಟ್ ಮೆಟ್ರಿಕ್ಸಿಗೆ ಬರುತ್ತೆ. ಆ ಬಂದಂಥ ಸೀಟ್ ಮೆಟ್ರಿಕ್ಸು ಚಾಯ್ಸ್ 3ಗೆ ಬಂದಿರುತ್ತೆ. ಸೊ ಹೊಸದಾಗಿ ನೀವು ಮತ್ತೆ ಸೀಟ್ ಮೆಟ್ರಿಕ್ಸ್ ಬರುತ್ತೆ. ಸೊ ಅದಾದ ನಂತರ ನಿಮಗೆ ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು. ಸೊ ಸೆಕೆಂಡ್ ರೌಂಡ್ ರಿಸಲ್ಟಿಗೆ ವೆಯ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಸಪೋಸ್ ನೀವು KEAಗೆ ಫೀಸ್ ಪೇ ಮಾಡಿರ್ತೀರಾ, ಎರಡೂ ಮಾಡಿಲ್ಲ ಅಂದರೆ ನೋ ಇಶ್ಯೂಸ್. ಈಗ KEA ಫೀಸ್ ಪೇ ಮಾಡಿರೋ, KEA ಫೀಸ್ ಪೇ ಮಾಡಿ ಕಾಲೇಜಿಗೆ ಫೀಸ್ ಪೇ ಮಾಡಿಲ್ಲ, ಆಟೋಮೆಟಿಕಲಿ ನೀವು ಸೆಕೆಂಡ್ ರೌಂಡ್ ಹೋಗ್ತೀರಾ.
ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಒಂದು ಕಾಲೇಜ್ ಅಲಾಟ್ ಆಗುತ್ತೆ, ಆ ಕಾಲೇಜು ನಿಮ್ಗೆ ಇಷ್ಟ ಆಗಲ್ಲ, ಆ ಕಾಲೇಜನ್ನು ನೀವು ಬಿಟ್ಟರೆ ಬಟ್ ನೀವು KEA ಫೀಸ್ ಪೇ ಮಾಡಿರ್ತೀರಾ, ಆ ಫೀಸು ರೀಫಂಡ್ ಆಗುತ್ತಾ ಅನ್ನೋ ಕ್ವೆಶನ್ ಕೆಲವರಲ್ಲಿ ಇರುತ್ತೆ. ಸೊ ನೀವೇನಾದರೂ KEA ಫೀಸ್ ಪೇ ಮಾಡಿ ನೆಕ್ಸ್ಟ್ ಕಾಲೇಜ್ಗಳಿಗೆ ಮೂವ್ ಮಾಡ್ದಲೇ ಇದ್ದರೆ, ಸೊ ನಿಮ್ಗೆ ಒಂದು ಪರ್ಟಿಕ್ಯುಲರ್ ಡೇಟು ಟೈಮು ಕೊಟ್ಟಿರ್ತಾರೆ, ಆ ಡೇಟು ಟೈಮ್ ಒಳಗಡೆನೆ ನೀವು KEAಗೆ ಅಕ್ನಾಲೆಡ್ಜ್ ಮಾಡಬೇಕು. ಅಕ್ನಾಲೆಡ್ಜ್ ಮಾಡಿದ್ರೆ ಮಾತ್ರನೇ ನಿಮ್ಮ KEAಗೆ ಫೀಸ್ ಪೇ ಮಾಡಿರೋ ಅಮೌಂಟು ರೀಫಂಡ್ ಆಗುತ್ತೆ. ಆದರೆ 5000 ರೂಪೀಸ್ ಡಿಡಕ್ಟ್ ಆಗಿ ನಿಮಗೆ ಪೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು SC/ST ಆಗಿದ್ದು 500 ಪೇ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ರೀಫಂಡ್ ಕೂಡ ಆಗೋದಿಲ್ಲ. ಸೊ ಟೋಟಲಿ ನೀವು KEAಗೆ ಅಮೌಂಟನ್ನು ಪೇ ಮಾಡೋ ಮುಂಚೆ ಚೆನ್ನಾಗಿ ಯೋಚನೆ ಮಾಡಿ. ಒಂದು, ನೀವು ಪೇ ಮಾಡಿರೋ ಅಮೌಂಟು ನೀವು ಸರಿಯಾಗಿ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ರೀಫಂಡಲ್ಲಿ ದುಡ್ಡು ಬರುತ್ತೆ, ಅದು ಕೂಡ 5,000 ಮೈನಸ್ ಆಗಿ ಬರ್ತದೆ. ನೀವು ಫಾಲೋ ಮಾಡದೆ ಹೋದರೆ ನೀವು 1 ಲಕ್ಷ ಕಟ್ಟಿದ್ರು 90,000 30,000 ನೀವು ಎಷ್ಟೇ ದುಡ್ಡು ಕಟ್ಟಿದ್ರು ಕೂಡ ಸೊ ಅಷ್ಟು ಅಮೌಂಟು ವಾಪಸ್ ರೀಫಂಡ್ ಆಗೋದಿಲ್ಲ. ಹಾಗಾಗಿ ಬಂದಿರೋ ಕಾಲೇಜು ಫುಲ್ಲಿ ಹ್ಯಾಪಿ ಇದ್ದೀರಾ, ಫುಲ್ಲಿ ಸ್ಯಾಟಿಸ್ಫೈ ಇದ್ದೀರಾ, ಆ ಕಾಲೇಜಿಗೆ ಹೋಗ್ತೀನಿ ಅಂದರೆ ಮಾತ್ರ KEAಗೆ ಫೀಸ್ ಪೇ ಮಾಡಬೇಕು. ಇನ್ನು KEA ಫೀಸ್ ಪೇ ಮಾಡಿ ಕಾಲೇಜಿಗೆ ಫೀಸ್ ಪೇ ಮಾಡೋದ್ರಂತೂ ಈಗ ಕೆಲವು ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ಆಗ್ತೀರಾ, ಯಾವ ರೀತಿ KEAಗೂ ಪೇ ಮಾಡ್ತೀರಾ, ಕಾಲೇಜ್ಗೂ ಪೇ ಮಾಡ್ತೀರಾ, ಅಡ್ಮಿಷನ್ ಮಾಡ್ಕೊಳ್ತೀರಾ, ಒಂದು ವಾರ ಏನಾದರೂ ಕಾಲೇಜ್ಗೆ ಹೋಗ್ತೀರಾ, ಒಂದು ವಾರ ಕಾಲೇಜ್ ಹೋದ್ಮೇಲೆ ಕಾಲೇಜ್ ಅಡ್ಜಸ್ಟ್ ಆಗ್ತಿಲ್ಲ, ಫುಡ್ ಅಡ್ಜಸ್ಟ್ ಆಗ್ತಿಲ್ಲ, ಪ್ಲೇಸ್ ಅಡ್ಜಸ್ಟ್ ಆಗ್ತಿಲ್ಲ, ಏನು ನಂಬರ್ ಆಫ್ ಇಶ್ಯೂಸು ನಿಮ್ಗೇನಾದರೂ ಅಂದ್ಕೊಂಡು ಕಾಲೇಜ್ ಅಡ್ಮಿಷನ್ ಮಾಡಿದ ನೆಕ್ಸ್ಟ್ ಮೊಮೆಂಟಿಂದಾನೆ ನಿಮಗೆ ಯಾವ ಕಾರಣಕ್ಕೂ ಫೀಸು ರೀಫಂಡ್ ಆಗೋದಿಲ್ಲ. ಸೊ ಇನ್ ಕೇಸ್ ನೀವೇನಾದರೂ ಡಿಸ್ಕಂಟಿನ್ಯೂ ಮಾಡ್ತೀನಿ ಕಾಲೇಜನ್ನು, ಅದು ಯಾವ ಮೊಮೆಂಟಲ್ಲಾದರೂ ಇರ್ಬೋದು, ಒಂದು ವಾರ, ಒಂದು ತಿಂಗಳು, 3 ಮಂತ್ಸು ಅಥವಾ 1 ಸೆಮ್ ಮುಗಿಸ್ಕೊಂಡು ನೀವು ಯಾವಾಗ ಕಾಲೇಜ್ ಡಿಸ್ಕಂಟಿನ್ಯೂ ಮಾಡ್ತೀನಿ ಅಂದರೂ ಕೂಡ ನಿಮಗೆ ಯಾವ ಫೀಸ್ ಕೂಡ ಅಮೌಂಟು ರೀಫಂಡ್ ಆಗೋದಿಲ್ಲ. ಇದು ಒಂದು ಪಾಯಿಂಟು. ಇನ್ನೂ ಮೇಜರ್ ಪಾಯಿಂಟ್ ಏನು ಅಂದರೆ, ನೀವು ಸೆಕೆಂಡ್ ಇಯರ್ಗೆ ಫೀಸನ್ನು ಪೇ ಮಾಡಿರ್ತೀರಾ, ಓಕೆ, ಕಾಲೇಜ್ಗೆ ವಿತ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸು ಅವರಿಗೆ ನೀವು ಸಬ್ಮಿಟ್ ಮಾಡಿರಲೇಬೇಕು. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡೋದ್ರಿಂದ ನೀವು ಸೆಕೆಂಡ್ ಇಯರ್ ಅಂದರೆ 3rd ಸೆಮ್ ಅಥವಾ 4th ಸೆಮ್ ಇನ್ ಬಿಟ್ವೀನ್ ನೀವೇನಾದರೂ ಡಿಸ್ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಒರಿಜಿನಲ್ಸ್ನ ವಾಪಸ್ ತಗೊಳ್ಳೋದಕ್ಕೆ ಉಳಿದಂಥ 3rd ಇಯರ್ ಫೀಸು ಮತ್ತು 4th ಇಯರ್ ಫೀಸು ನೀವು ಕಾಲೇಜಿಗೆ ಪೇ ಮಾಡಿಬಿಟ್ಟು ನಿಮ್ಮ ಒರಿಜಿನಲ್ಗಳನ್ನ ನೀವು ರಿಟರ್ನ್ ತಗೋಬೇಕಾಗತ್ತೆ. ಓಕೆ, ಹಾಗಾಗಿ ಸೊ ಚಾಯ್ಸ್ 1ನ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಅಥವಾ ನೀವು ಪೇಮೆಂಟ್ ಸೀಟ್ ಹೋಗೋಕ್ಕಿಂತ ಮುಂಚೆ ಸರಿಯಾಗಿ ಯೋಚನೆ ಮಾಡ್ಕೊಂಡು ಹೋಗಿ. ಮತ್ತು ಕಾಲೇಜ್ಗಳಲ್ಲೆಲ್ಲ ಇಯರ್ ವೈಸ್ ಫೀಸ್ ತೊಗೊಂಡಿರ್ತಾರೆ, ಈವನ್ ಹಾಸ್ಟೆಲ್ಗಳು ಕೂಡ ಇಯರ್ ವೈಸ್ ಫೀಸ್ ತೊಗೊಂಡಿರ್ತಾರೆ. ಯಾವುದೇ ಪೇ ಮಾಡಿರೋ ಫೀಸಸ್ಸು ಅಮೌಂಟು ರೀಫಂಡ್ ಆಗೋದಿಲ್ಲ. ಹಾಗಾಗಿ ಸರಿಯಾಗಿ ಯೋಚನೆ ಮಾಡಿ. ಸೊ ದಿಸ್ ಇಸ್ ದ ಕಂಪ್ಲೀಟ್ ಚಾಯ್ಸ್ 1 ಇಂಪ್ಯಾಕ್ಟ್ ಆಗಿರುತ್ತೆ. ಚಾಯ್ಸ್ 1 ಕ್ಲಿಕ್ ಮಾಡಿದ್ರೆ ಫೀಸ್ ಪೇ ಮಾಡಬೇಕು, ಕಾಲೇಜಿಗೆ ಪೇ ಮಾಡಬೇಕು, ಕಾಲೇಜಿಗೆ ಹೋಗಬೇಕು, ಎಲ್ಲರಿಗೂ ಕಷ್ಟ ಆಗುತ್ತೆ, ಎಲ್ಲರಿಗೂ ಹಿಂಸೆ ಆಗುತ್ತೆ, ಅದು ನಿಮ್ಗಷ್ಟೇ ಆಗ್ತಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಹೋದಾಗ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು. ಮೊರೋವರ್ ಯು ಆರ್ ದ ಲಕ್ಕಿಯೆಸ್ಟ್ ಬ್ಯಾಚ್. ಸೊ ನಿಮಗೆ ರೈಟ್ ಟೈಮಿಗೆ ಕಾಲೇಜ್ಗೆ ಹೋಗ್ತಿದ್ದೀರಾ. ಸೊ ನಿಮ್ಮ ಸೀನಿಯರ್ಸ್ಗಳು ಫೇಸ್ ಮಾಡಿದ ಪ್ರಾಬ್ಲಮ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ನೀವು ಪ್ರಾಬ್ಲಮ್ನ ಅತಿ ಕಡಿಮೆ ಫೇಸ್ ಮಾಡ್ತೀರಾ. ಸೊ ಐ ಹೋಪ್ ನಿಮಗೆ ಪ್ರಾಬ್ಲಮ್ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕಾಲೇಜನ್ನು ತಗೊಳ್ಳಿ, ಚೆನ್ನಾಗಿ ಓದಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಯುವರ್ ಫ್ಯೂಚರ್ ಎಕ್ಸಾಮ್ಸ್. ಇನ್ನು ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ನಲ್ಲಿ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಇವರು ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಇರುವಂಥದ್ದು. ಇನ್ನು ನಮ್ಮ ರ್ಯಾಂಕಿಂಗ್ ಸ್ಟ್ಯಾಟಿಸ್ಟಿಕ್ಸು ಇದು ಲಾಸ್ಟ್ ಇಯರ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ತದೆ. ಈ ವರ್ಷ ಕೂಡ ಇದಕ್ಕಿಂತ ದಿ ಬೆಸ್ಟ್ ರ್ಯಾಂಕಿಂಗ್ಸ್ಗಳನ್ನ ತೊಗೊಂಡಿದ್ದಾರೆ ನಮ್ಮ ಸ್ಟೂಡೆಂಟ್ಸು. ಅದನ್ನು ವೆರಿ ಸೂನ್ ರಿಲೀಸ್ ಮಾಡ್ತೀವಿ. ನಾಟ್ ಓನ್ಲಿ DCT ಫಸ್ಟ್ ರ್ಯಾಂಕು, ಈವನ್ KPTCL ಸಿವಿಲ್, PWD KPTCL ಅಲ್ಲೂ ಕೂಡ JE ಪೋಸ್ಟ್ಗಳಿಗೆ ನಾವು ಕೋಚಿಂಗ್ ಕೊಟ್ಟಿದ್ವಿ. ಈಗಾಗಲೇ ಸೆಲೆಕ್ಷನ್ ಆಗಿ
ಜೂನಿಯರ್ ಇಂಜಿನಿಯರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ನಮ್ಮಲ್ಲಿ ವಿ ಆರ್ ಪ್ರೊವೈಡಿಂಗ್ ದ ಬೆಸ್ಟ್ ಕೋಚಿಂಗ್ ಕ್ಲಾಸಸ್ ವಿತ್ 100% ಸಿಲೆಬಸ್ ಕಂಪ್ಲೀಷನ್. ನಿಮಗೆ ರೆಕಾರ್ಡಿಂಗ್ಸ್ಗಳನ್ನ ಪ್ರೊವೈಡ್ ಮಾಡ್ತೀವಿ ನಾವು. ಜೊತೆಗೆ ನಿಮಗೆ 5 ಸಬ್ಜೆಕ್ಟ್ಸ್ ಇರುವಂಥ ಹಾರ್ಡ್ ಕಾಪಿ ಆಫ್ ಬುಕ್ ಕೂಡ ಅವೈಲೇಬಲ್ ಇರ್ತದೆ. ಸೊ ಕ್ಲಾಸಸ್ ಮಿಸ್ ಆದರೆ ನೀವು ರೆಕಾರ್ಡಿಂಗ್ಸಲ್ಲಿ ರಿಕವರ್ ಮಾಡ್ಕೋಬಹುದು. ಸೊ ಕೋಚಿಂಗ್ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ಗಳಿಗೆ ಕಾಲ್ ಮಾಡಿ ಅಡ್ಮಿಷನ್ನ ನೀವು ತಗೋಬಹುದು ಸ್ಟೂಡೆಂಟ್ಸ್. ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್, ಕಾಲೇಜ್ ಗ್ರೂಪಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು. ದಿಸ್ ಇಸ್ ರೂಪಶ್ರೀ ಫ್ರಮ್ TGI DCT ಕೋಚಿಂಗ್ ಸೆಂಟರ್.